ಕಾಂಗ್ರೆಸ್ ಪಕ್ಷ ಅದರ ದೇಹ ಧೋರಣೆ ಅಂದರೆ ಬಸವಣ್ಣ ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ಜನತೆಗೆ ಬಿಟ್ಟರು. ಅವರು ಬರೆದಿಟ್ಟಂಥ ಎಲ್ಲ ಶಬ್ದಗಳಿಗೂ ಅರ್ಥ ಕೊಟ್ಟು ಅವರ ಬದುಕಿನಲ್ಲಿ ಬೆಳಕನ್ನು ತಂದು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತು. ಆದರೆ ಬೇಸರ ಏನಂದರೆ ಇವತ್ತಿನ ಇನ್ನೊಂದು ಪಕ್ಷ ಮಹಾತ್ಮ ಗಾಂಧಿಯವರ ಹೆಸರಿನಿಂದ ಇದ್ದಂಥ ಒಂದು ನರೇಗಾ ಯೋಜನೆಗೂ ಅವಕಾಶ ಕೊಡಲಾರ್ದೆ ನಾಥೂರಾಮ್ ಗೋಡ್ಸೆ ಅಂತವ್ರಿಗೆ ಅವ್ರನ್ನ ಉಲ್ಲೇಖ ಮಾಡೋದ್ರ ಮೂಲಕ ಅವರು ಎಲ್ಲೋ ಒಂದು ಕಡೆ ಜನತೆಯನ್ನು ತಪ್ಪು ದಾರಿಗೆಳಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಸಂವಿಧಾನವನ್ನು ತಿರುಚುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಅಂಬೇಡ್ಕರ್ ಅವರು ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ದೊಡ್ಡ ಕಾಳಜಿ, ಅವ್ರ ಕಾಯ್ದೆ ನಿರೂಪಣೆ ಮಾಡೋದನ್ನ ಅವರ ಕಾಳಜಿ ಒಂದು ಕಡೆ ಇದ್ದರೆ, ಇವತ್ತಿನ BJP ಸರ್ಕಾರ ಅದನ್ನು ಮುಗಿಸಿ ಸಮಾಧಿ ಮಾಡಲಿಕ್ಕೆ ಕೊಟ್ಟಂಥದ್ದು ದುರ್ದೈವದ ಸಂಗತಿ. ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಆಗಲಿ ಅನ್ನುವ ದುರುದ್ದೇಶ ಇವತ್ತು ಹೋಗ್ತಿದೆ. ನರೇಗಾದ ಒಂದೇ ಉದಾಹರಣೆ, ಎಲ್ಲಿ ಕಡೆ ಈ ಧರ್ಮದ ನಿಶೆಯನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇರ್ತದೆ. ನಾನು ಧರ್ಮ, ನಾನು ಹಿಂದೂ, ನಾನು ಹಿಂದೂ, ನೀನು ಹಿಂದೂ ಅಪ್ಪ ಒಬ್ಬನೇ, ನಿನ್ನ ಜಾತಿ ಯಾವುದು ಅಂತೆ. ಜಾತಿಗಳ ಸಂಘರ್ಷ, ಧರ್ಮದ ಸಂಘರ್ಷದ ನಡುವೆ ಅಧಿಕಾರ ಲಾಲಸೆಯಿಂದ ಜನರ ಅಭಿವೃದ್ಧಿ ಕಡೆ ಗಮನ ಕೊಡಲದೆ ಅಧಿಕಾರ ಲಾಲಸೆಯಿಂದ ಜನರ ತಪ್ಪು ದಾರಿಗಳಿಗೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಮೋದಿ ಸಾಹೇಬರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ. ಇದೀತಾನೆ ನಾವು ಮಾತಾಡ್ತಾನೆ ಜಕ್ಕಪ್ಪನವ್ರು ಹೇಳಿದ್ರಲ್ಲ, ಅಂಬೇಡ್ಕರ್ ತತ್ವ ಆದರ್ಶಗಳನ್ನ, ಬಸವಣ್ಣ ತತ್ವ ಆದರ್ಶಗಳನ್ನ ಜನತೆಗೆ ತಿಳಿಸಿದ್ರೆ ಸಾಕು, ಜನತೆ ರೆಡಿ ಆಗ್ತಾರೆ, ಜನತೆ ಹೋಗ್ತಾರೆ. ಮನುವಾದಿಗಳನ್ನ ಒಪ್ಪುವಂಥ ಸ್ಥಿತಿಗೆ ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ದೇಶ ಎಲ್ಲಿ ಓದಿತ್ತು, ಸಂವಿಧಾನ ಎಲ್ಲಿ ಓದಿತ್ತು ಅಂತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ತಿದ್ರೆ ನಾವು ಆತ್ಮ ವಂಚನೆ ಮಾಡ್ದಂಗಾಗತ್ತೆ. ನಾವು ಅಂಬೇಡ್ಕರ್ ಪುತ್ಥಳಿ ಆಚರಣೆ ಮಾಡೋದು, ಮುಂಜಾನೆ ಅದಕ್ಕಿಲ್ಲಿ ಜೈರಾಮ್ ಶ್ರೀರಾಮ್ ಅಂತ ಧ್ವಜ ಹಿಡ್ಕೊಂಡು ಅಡ್ಡಾಡ್ತಕ್ಕಂಥ ನಮ್ಮ ಯುವಕರಿಗೆ ಏನನ್ನು ಹೇಳ್ತಾರೆ? ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ತಂದಿಟ್ಟು ಜಾತಿಗಳಲ್ಲಿ ಜಗಳ ಹುಟ್ಟಿಸಿ ತಾವು ಮಾತ್ರ ಶ್ರೇಷ್ಠ ಅಂತಕ್ಕಂಥ ಮನೋವಾದವನ್ನು ನಾವು ಒಪ್ಪಬೇಕ. ಆದರೆ ಒಂದು ಡೆಲ್ಲಿಯಲ್ಲಿ ರಾರಾಜಿಸ್ತಿರೋದು ನೋಡಿದರೆ ನೀವೆಲ್ಲ ಒಪ್ಕೊಂಡಿವೇನೋ ಅನ್ನೋ ಅಷ್ಟರ ಮಟ್ಟಿಗೆ ನಮ್ಗೆ ಅನಿಸ್ತಾ ಇದೆ. ಅಂಬೇಡ್ಕರ್ ಎಂಥ ಶಕ್ತಿ ಕೊಟ್ಟಂದರೆ ನಮ್ಮ ಕೈಯಾಗ ವಿವಾಹ ಕೊಡಲಿಲ್ಲ, ಬಂದು ಕೊಡಲಿಲ್ಲ. ಆದರೆ ಎಂಥವ್ರು ಬೇಕಾದ್ರೆ ಮನೆ ಕಳಿಸುವಂಥ ಶಕ್ತಿ ತಂದು ಕೊಟ್ಟರು. ದೇಶದ ಪ್ರಧಾನಿ ಒಂದೇ ಓಟ್ನಾಗ ಬಿದ್ದದ್ದು ನೋಡಿದ್ದೀವಿ, ಒಂದೇ ಓಟ್ನಾಗ ಗೆದ್ದದ್ದು ನೋಡಿದ್ದೀವಿ. MP ಒಂದೇ ಓಟ್ನಾಗ ಬಿದ್ದದ್ದು ನೋಡಿ, ಒಂದೇ ಓಟ್ನಾಗ ಗೆದ್ದದ್ದು ನೋಡಿದ್ದೀವಿ. ಈ ಶಕ್ತಿಯ ಅರಿವು ಇವತ್ತು ಮೂಡದೇ ಇದ್ರೆ ಅಂಬೇಡ್ಕರ್ ತತ್ವ ಆದರ್ಶಗಳೆಲ್ಲವೂ ನೀರು ಪಾಲಾಗಿರ್ತಾರೆ. ಅವ್ರಿಗೆಂಥ ಶಕ್ತಿ ಕೊಟ್ಟರು ಅದನ್ನೇ ಉಪಯೋಗ ಮಾಡ್ಕೊಳ್ತಾಗಲ್ಲ. ಅದು ಇವತ್ತು ಯಾರ ಪಾಲಾಗ್ತದೆ ಅಂದರೆ ಕಾರ್ಪೊರೇಟ್ ಕಂಪನಿಗಳ ಪಾಲಾಗ್ತಾ ಇದೆ. ದೇಶ ಇವತ್ತೆಂಥ ಆತಂಕದಲ್ಲಿದೆ ಅಂದರೆ ಯಾವ ದೇಶನೂ ನಮ್ಮನ್ನು ನಂಬ್ತಾರೆ. ಬಾಂಗ್ಲಾದಲ್ಲಿ ನಮ್ಮ ಜನರ ಕೊಚ್ಚಿ ಕೊಲ್ಲೋದು ನೋಡಿದ್ರೆ ನಮ್ಗೆ ಆತಂಕ ಅನ್ನಿಸ್ತದೆ. ನಾವು ವಿಶ್ವದ ತುಂಬದೇ ಮುಂದೇನು ನಮ್ಮ ಪರಿಸ್ಥಿತಿ, ಇದರ ಹಿಂದೇನಿದೆ ಇದರ ಅರ್ಥ? ನಾವೆಲ್ಲರೂ ಪ್ರೀತಿ ಮಾಡಿದ್ರೆ ನಮ್ಮ ಎಲ್ಲರೂ ಪ್ರೀತಿ ಮಾಡ್ತಿದ್ರಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ತಪ್ಪಿದೆ, ಏನೋ ಅಂತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಹೌದು, ನಾವೆಲ್ಲರೂ ಇವತ್ತು ಎಷ್ಟು ಜನ ವಿದೇಶಗಳಲ್ಲಿ, ಎಷ್ಟು ಎಲ್ಲ ಧರ್ಮಗಳಲ್ಲಿ ಅದರ ನಡುವೆ ನಾವು ಬದುಕಿದ್ದೀವಿ. ನನ್ನ ದೇಶದಲ್ಲಿ ಅಂಥ ವಾತಾವರಣ ಸೃಷ್ಟಿ ಆಗಬೇಕಲ್ಲ.
ಯಾವುದೇ ಜಾತಿಯವರಪ್ಪ ಧರ್ಮದವರು ನಿನ್ನ ಗೌರವದಿಂದ ಬದುಕಬೇಕು, ಸರ್ಕಾರಗಳು ಏನು ಬೇಕೋ ಅದನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಬಿಟ್ಟು ದ್ವೇಷವನ್ನು ಕೊಡ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇದಕ್ಕೆ ಒಂದೇ ಉತ್ತರ ಅಂಬೇಡ್ಕರ್ ತತ್ವ ಆದರ್ಶಗಳು. ಅವ್ರು ಏನು ಹೇಳ್ಯಾರ ನಾವು ಯುವಕರಿಗೆ ತಲೆಗೆ ಇವತ್ತು ಹಾಕ್ತಾ ಇದ್ರೆ ಮುಂದೊಂದು ದಿನ ದೇಶಕ್ಕೆ ಗಂಡಾಂತರ ಇದೆಯೇನೋ ಅಂತಕ್ಕಂಥ ಭಾವನೆ ಇವತ್ತು ಬರ್ತಾ ಇದೆ. ವಿದೇಶಗಳಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆ ನಮ್ಮ ಗಂಡಾಂತರ ಇದೆಯೇನೋ, ಯಾವ ದೇಶಗಳು ನಮ್ಮ ಸಮೀಪ ಬರ್ತಾ ಇಲ್ಲ, ಯಾಕೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಮೇಲೆ ಕೊಟ್ಟಂಥ ವಿಶೇಷವಾದ ಕಾಳಜಿ ಅಂಬೇಡ್ಕರ್, ಕೂಲಿ ಕಾಲ ಕೊಟ್ಟಂಥ ವಿಶೇಷ ಕಾಳಜಿ, ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಹೊಸ ಬದುಕನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇವತ್ತು ಗೌನ ಆಗಿಬಿಟ್ಟಿದೆ. ಈ ರಾಜಾಡ್ತಕ್ಕಂಥ ಮನುವಾದವನ್ನು ನಾವು ಹಚ್ಚಿಬಿಟ್ಟಿದ್ರೆ ಮುಂದೊಂದು ದಿನ ನಮ್ಮ ಗಂಡಾಂತರ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಭಾಳ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾವುದೂ ಉಳಿಸಿರಂಗಿಲ್ಲ, ನಮ್ಮ ಯಾವ ಶಬ್ದ ಸಡಗಿಲ್ಲ ಹಂಗೆ ಮಾತಾಡಿರ್ತಾರೆ. ಮತ್ತಿಲ್ಲಿ ಏನು ಹೇಳಬೇಕಪ್ಪ, ಉಳಿದದ್ದಿಲ್ಲ ಹೇಳಬೇಕು, ಉಳಿದದ್ದಿಲ್ಲ ಹೇಳೋಕ್ಕೂ ನನಗೂ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ಇವರು ಹೇಳಿದ್ರಂತಾರೆ ದರ ಬೇಂದ್ರೆ ಅವರ, ಸಾವಿಗೆ ಹೆದರುವವನಲ್ಲ ನಾನು, ಸಾವು ಬಂದರೆ ನಾನಲ್ಲಿ ಇರುವುದಿಲ್ಲ ಅಂತ ಹೇಳಿ. ಹಂಗೆ ನಂಜಯ್ಯ ಮಟ್ಟವ್ರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಹಂಗೆ ನಾವು ಹೆಚ್ಚಿಗೆ ಈ ಟೈಮ್ ತಿಳ್ಕೊಳ್ಳೋದು, ನಾವು ಕಾರ್ಯಪ್ರವೃತ್ತರಾಗಬೇಕು ಅಂಬೇಡ್ಕರ್ ತತ್ವ ಆದರ್ಶಗಳ ಪಾಲನೆ. ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬರೀ ಸರ್ಕಾರದಲ್ಲ, ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಇದೆ. ಆ ಕಡೆ ಗಮನ ಹರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಒಳ್ಳೆಯ ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ, ಮಾಡಿದ್ರು. ಜಕ್ಕಪ್ಪನವ್ರಂಥವ್ರು ತಂದು ಇವತ್ತು ಅವರ ಅಂಬೇಡ್ಕರ್ ವಿಚಾರಗಳನ್ನು ನಮಗೆಲ್ಲರಿಗೂ ಗುಣಪಡಿಸಿದ್ದಾರೆ. ನನಗೆ ಕೇಳೋಕ್ಕಾಗಿಲ್ಲ, ನಾನು ದುಡ್ತೇವೆ. ನಮ್ಮ ರೈತರ ಒಂದು ಕಾರ್ಯಕ್ರಮ ಇತ್ತು, ತಿರುಗಿ ಬ್ಯಾರೇಜ್ ಹೊಡೆದದ್ರಲ್ಲಿ ಒಂದು ಕಾರ್ಯಕ್ರಮ, ಅದು ನೀರು ಪೋಲಾಗ್ತಾ ಇದೆ, ಆ ಕಡೆ ಗಮನ ಹರಿಸಿದ್ರೆ ತಪ್ಪಾದಿತ್ತು ಅಂತೇಳಿ ಆ ಕಡೆ ಇದ್ದೇನೆ. ಅದರಲ್ಲಿ ನಾನು ಜಕ್ಕಪ್ಪನವ್ರ ಮಾತನ್ನು ಕೇಳಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ನೋವು ಒಂದು ಕಡೆ. ಆದರೆ ನೀವೆಲ್ಲ ಪುಣ್ಯಾತ್ಮ ಬರೋದು ಕೇಳುವಂಥ ಅವಕಾಶ ತಗೊಂಡಿದ್ದಿಲ್ಲ, ನೀವು ಪುಣ್ಯಾತ್ಮ ಅವರು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಪಕ್ಷದ ಕಚೇರಿಯಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಯಾವ ಹಾದಿಯಲ್ಲಿ ಹೋಗ್ಬೇಕು ಅನ್ನೋದನ್ನು ಪಕ್ಕದ ಅಂಬೇಡ್ಕರ್ ಮೂರ್ತಿ ನೋಡಿ ಒಳಗೆ ಬಂದಿಲ್ಲ ಅನ್ನೋ ಹಂಗೆ ನಿಲ್ಸಾನ. ಹೌದಿಲ್ಲ? ಇಂದಿರಾ ಗಾಂಧಿಯವ್ರು ನೋಡಿ, ಅಂಬೇಡ್ಕರ್ ನೋಡಿ ಒಳಗೆ ಹೋಗುತ್ತೆ, ಒಳಗೆ ಬರ್ತಿಲ್ಲ. ಈ ಗೌರವ ಇರ್ತಕ್ಕಂಥ ಮಂದಿರ ಪಾರ್ಟಿ ಆಫೀಸ್ಗೆ ಅವ್ರನ್ನೆಲ್ಲ ನೋಡ್ಕೊಂಡು ಒಳಗೆ ಬಾರಪ್ಪ ಅನ್ನೋ ಹಂಗೆ ಹೇಳುವುದಿಲ್ಲ. ಆ ಮೂರ್ತಿ ಇಟ್ಟನ್ನು ನಾವು ಅನ್ಕೊಂಡು ಹೋಗ್ಬೇಕು, ಅದಕ್ಕೆ ಇಟ್ಟಾಟ ಭಯಮ, ನಾವು ಅದನ್ನು ನಡ್ಕೋಬೇಕು ಅಂತ ಅದ್ಭುತವಾದ ಕೆಲಸ ಮಾಡಿದ್ದೇನೆ. ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ಅನುಷ್ಠಾನ ತರಲಿಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಬಸವ ತತ್ವವನ್ನು ನಾವು ಇವತ್ತು ಆಚರಣೆ ಅಲ್ಲಿಂದಲೇ ಕಡೆ ಆಗ್ತಾ ಇದೆ. ನನಗೆ ಭಾಳ ಖುಷಿ ಇದೆ. ಅಷ್ಟೇ ನೋವಿನ ಸಂಗತಿ ಅಂದರೆ, ಒಂದು ಹೆಣ್ಣುಮಗು ತನ್ನ ಬಸರಿಯಾದಾಗ ತಂದೆ ಕೊಚ್ಚಿಕೊಳ್ಳುವಂಥ ಆ ಮಾನಸಿಕತೆಯನ್ನು ತಯಾರು ಮಾಡ್ತಕ್ಕಂಥವ್ರದಲ್ಲ, ಅಂಥವ್ರು ನಾವು ಏನನ್ನಬೇಕು. ತಾನೇ ಹೆತ್ತ ಮಗು ಇನ್ನೇನು ಬಸರಿಯಾಗಿದ್ದಾಳೆ, ಅವಳನ್ನು ಕೊಚ್ಚಿಕೊಳ್ಳುವಂಥ ಮನಸ್ಸು ಜಾತಿ ಎಷ್ಟೊಂದು ಕಠೋರವಾಗಿ ಯಾವ ರೀತಿ ನಮ್ಮ ತಲೆಯಲ್ಲಿ ತುಂಬಿದ್ದಾರೆ ನೋಡಿ. ಏನು ಬ್ಲಡ್ ಬೇರೆನಾ, ಅವರು ತೆಗೆದುಕೊಳ್ತಂಥ ಗಾಳಿ ಬೇರೆನಾ. ಅವ್ರ ಮನೆಗೆ ಹೋಗಿದ್ದೇನೆ, ಅಪ್ಪಟ ಬಸವ ತತ್ವಗಳು ಎಲ್ಲರೂ ಲಿಂಗ ಕಟ್ಕೊಂಡಿದ್ದಾರೆ. ಫಸ್ಟ್ ಹೋಗೋಕೆ ಬಸವನ ಅವನ ಫೋಟೋಕ್ಕೆ ಅವರು ನಡ್ಕೊಳ್ತಕ್ಕ, ಅವ್ರು ಒಟ್ಟರ ಮನೆಯಲ್ಲಿ ಲಿಂಗ ಕಟ್ಕೊಂಡಿದ್ದಾರೆ. ಅಂಥ ಮಗುವಿಗೆ ತಂದೆಯೇ ಕೊಲೆ ಮಾಡತಕ್ಕಂಥ ವಾತಾವರಣ ಸೃಷ್ಟಿಯಾಗಿದ್ದಿಲ್ಲ ಈ ದೇಶದಲ್ಲಿ. ಇದಕ್ಕಿಂತ ಎಂಥ
ಮನುಷ್ಯಗಳ ಇನ್ನೂ ಮಾಡಬೇಕಂತಾರೋ ಗೊತ್ತಿಲ್ಲ ಕೆಲವರು. ಅಂಥ ಮನುಷ್ಯಗಳು ಮಾಡೋರ ಬಗ್ಗೆ ನಂದಂತೂ ಧಿಕ್ಕಾರ ಇದೆ. ಅಂಥ ಅಧಿಕಾರ ಲಾಲಸೆಗಾಗಿ ಕೆಲವರು ಯಾವ್ಯಾವ ಬೀಜ ಬಿಡ್ತಕ್ಕಂಥ ಜಾತಿ ವ್ಯವಸ್ಥೆ ಅಂತಕ್ಕಂಥ ಜಾತಿ ಪ್ರೀತಿ ಇರೋದು ಬೇಡ ಅಂತ ಹೇಳೋದು. ಆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ನಾವು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮ ತಲೆಯಾಗಿಟ್ಕೊಂಡು ಅವು ಬಡದಾಟ ಮಾಡ್ತಕ್ಕಂಥ ಹಚ್ಚುವಂಥ ಮನುಷ್ಯಗಳಿಗೆ ನಾವು ಬಹಳ ನೋವು ಅನುಭವಿಸಿದ್ದೇನೆ ಹಾಗಂತಕ್ಕಂಥದ್ದನ್ನು ಹೇಳಿ ಒಳ್ಳೊಳ್ಳೆ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇಷ್ಟೊತ್ತಾದರೂ ಯಾವುದೋ ಒಂದು ಪ್ರೋಗ್ರಾಮ್ ಮ್ಯಾಕ್ಸ್ ಅಂದ್ರೆ 2 ತಾಸು ಮುಗಿದಿರ್ಬೇಕು. ಅದು ಮುಗಿದಿಲ್ಲ ಅಂದರೆ ಮ್ಯಾಲ ಕೂತವ್ರೊಳಗೂ 80% ಹೋಗುತ್ತಾರೆ, 20% ಕೂತಿರ್ತಾರೆ. ಮ್ಯಾಲೆ ಫುಲ್ ಐತಿ, ಕೆಳಗೆ 20% ಕೂತ್ಕೊಂಡು